ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಯಾವ ಶಾಪಲ್ಲಿ ವಿಡಿಯೋ ಮಾಡ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಏನಕ್ಕೆಂದರೆ ಈ ಶಾಪಲ್ಲಿ 3-4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಆಫರ್ ಮೇಲೆ ಆಫರ್ನ ಕೊಡ್ತಾ ಬಂದಿದ್ದಾರೆ. ತುಂಬಾ ಜನ ಖುಷಿಪಟ್ಟು ಈ ಶಾಪ್ಗೆ ವಿಸಿಟ್ ಮಾಡಿ ಎಲ್ಲ ಪ್ರಾಡಕ್ಟ್ಸು ಬೈ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಸ್ಟವ್ ಇರ್ಬೋದು, ಬರ್ನರ್ ಟ್ರೈಪ್ಲೇ ಪ್ರಾಡಕ್ಟ್ಸ್ ಇರ್ಬೋದು, ವಂಡರ್ ಶೆಫ್ ಪ್ರಾಡಕ್ಟ್ಸ್ ಇರ್ಬೋದು. ಹಾಗೆಯೇ ನಿಮಗೆ ಲಾಸ್ಟ್ ವೀಕು ನಾವು ಒಂದು ವಿಡಿಯೋ ಮಾಡಿ ತೋರಿಸಿದ್ವಿ ಸಂಸಾರ್ ಸೆಟ್ ಅಂತ, ಅದು ಕೂಡ ತುಂಬಾ ಚೆನ್ನಾಗಿ ಸೇಲ್ ಆಯಿತು ಅಂತವರು ತುಂಬಾ ಖುಷಿಪಟ್ಟು ಇವಾಗ ಮತ್ತೆ ಆಫರ್ಸ್ನ ಕೊಡ್ತಾ ಇದ್ದಾರೆ. 15 ಡೇಸ್ ಬ್ಯಾಕು ಚಪಾತಿ ಪ್ರೆಸರ್ ವಿಡಿಯೋ ಕೂಡ ಹಾಕಿದ್ವಿ. ಅದನ್ನು ಕೂಡ ನಮ್ಮ ಆಡಿಯನ್ಸು ತುಂಬಾ ಇಷ್ಟಪಟ್ಟಿದ್ದಾರೆ. ಸುಮಾರು ಜನ ಬಂದು ಶಾಪ್ಗೆ ವಿಸಿಟ್ ಮಾಡೋದನ್ನು ತೊಗೊಂಡು ಹೋಗಿದ್ದಾರೆ. ಕೆಲವೊಬ್ರು ಕಮೆಂಟ್ ಮಾಡಿದರು ಅದರಲ್ಲಿ ಹೋಳಿಗೆ ಬರೋದಿಲ್ಲ, ರಾಗಿ ರೊಟ್ಟಿ ಬರಲ್ಲ, ಅಕ್ಕಿ ರೊಟ್ಟಿ ಬರಲ್ಲ ಅಂತ. ಅದ್ರದ್ದು ಕೂಡ ಡೆಮೋ ಮಾಡೋಣ ಅಂತ ಹೇಳಿ ನಾವು ಇವತ್ತು ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಮಾಡೋ ಅಡುಗೆ ಪರ್ಫೆಕ್ಟ್ ಆಗಿದ್ರೆ ಖಂಡಿತ ಎಲ್ಲವೂ ಕರೆಕ್ಟಾಗೆ ಬರುತ್ತೆ. ನಾವು ಮಾಡೋ ಹಿಟ್ಟು ಕಲಿಸ್ಬೇಕಾದ್ರೆ ಇವಾಗ ಕನ್ಸಿಸ್ಟೆನ್ಸಿ ಸರಿ ಇಲ್ಲ ಅಂತಂದರೆ ಖಂಡಿತ ಅದು ಕೂಡ ಕಟ್ಟಾಗಿಬಿಡುತ್ತೆ. ಇವಾಗ ಚಪಾತಿ ಹಿಟ್ಟು ನಾವು ಪರ್ಫೆಕ್ಟಾಗಿ ಕಲಿಸಿದ್ರೆ ಮಾತ್ರ ಚಪಾತಿ ಸಾಫ್ಟಾಗಿ ಬರುತ್ತೆ. ತುಂಬ ಗಟ್ಟಿ ಕಲಿಸ್ಬಿಟ್ರೂ ಚೆನ್ನಾಗಿ ಬರಲ್ಲ, ತುಂಬ ತೆಳು ಕಲಿಸ್ಬಿಟ್ರೂ ಚೆನ್ನಾಗಿ ಬರಲ್ಲ. ಅದರಿಂದ ಹೇಳ್ತಿದ್ದೀನಿ, ಮಿಷಿನ್ನ ಪರ್ಫೆಕ್ಟಾಗಿ ಯೂಸ್ ಮಾಡಿದ್ರೆ ಅಂದರೆ ಪ್ರೆಸರ್ನ ಪರ್ಫೆಕ್ಟಾಗಿ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ನೀವು ಎಲ್ಲವನ್ನೂ ಕೂಡ ಮಾಡ್ಕೊಳ್ಬೋದು. ಸರಿಯಾಗಿ ನಾವು ಹಿಟ್ಟನ್ನು ಕಲಿಸಿಲ್ಲ, ತೆಳ್ಳು ಕಲಿಸಿರ್ತೀವಿ ಅಂದರೆ ಖಂಡಿತ ಅದು ಕೂಡ ಕಟ್ಟಾಗಿಬಿಡುತ್ತೆ. ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತಿನ ವಿಡಿಯೋದಲ್ಲಿ ಈ ಪ್ರೆಸರಿಂದ ಯಾವ ಥರ ರೊಟ್ಟಿಗಳನ್ನ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೆಲವರು ನಮಗೆ ಕಮೆಂಟ್ ಮಾಡಿದರು ಹೋಳಿಗೆ ಬರಲ್ಲ ಮೇಡಮ್ ಇದರಲ್ಲಿ ಅಂತ. ಖಂಡಿತ ಬರುತ್ತೆ, ಹೋಳಿಗೆ ಕೂಡ ನಾವು ಮಾಡಿ ತೋರಿಸಿದ್ದೀವಿ. ರಾಗಿ ರೊಟ್ಟಿಯನ್ನು ಪರ್ಫೆಕ್ಟಾಗಿ ಬಂತು, ಆದರೆ ಹೆಂಚ್ ಮೇಲೆ ಹಾಕಕ್ಕೆ ಹೋದಾಗ ಅಂದರೆ ನಾವಿವಾಗ ಇಲ್ಲಿ ಸ್ಟೀಲ್ ಇದ್ರ ಮೇಲೆ ಹಾಕಿ ತೋರಿಸ್ತಾ ಇದ್ದೀವಿ. ನೀವು ಮನೆಯಲ್ಲಿ ಹೆಂಚ್ ಮೇಲೆ ಹಾಕಿದಾಗ ಕಚ್ಕೊಂಡ್ಬಿಟ್ಟಿದೆ ಅಂತಂದರೆ ಪೇಪರ್ಗೆ, ಅದು ಹಿಟ್ಟು ಕಲಿಸ್ಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ. ಹಿಟ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ರೊಟ್ಟಿ ಪರ್ಫೆಕ್ಟಾಗೇ ಬರುತ್ತೆ. ನಾವು ಮೊದಲೊಂದು ಸಲ ಚಪಾತಿ ಡೆಮೋ ಮಾಡಿ ತೋರಿಸಿದ್ವಿ. ತುಂಬಾ ಎಲ್ಲರೂ ಇಷ್ಟಪಟ್ಟು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಇವಾಗ ರೀಸ್ಟಾಕ್ ಕೂಡ ಮಾಡಿದ್ದಾರೆ. ಆ ಪ್ರಾಡಕ್ಟ್ ಅವಾಗಲೇ ಖಾಲಿಯಾಗಿ ಮತ್ತೆ ರೀಸ್ಟಾಕ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಪ್ರಾಡಕ್ಟ್ಸ್ನ ಡೆಮೋ ಮುಖಾಂತರ ಕೂಡ ತೋರಿಸಿದ್ದೀವಿ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ರೊಟ್ಟಿ ಯಾವ ಥರ ಮಾಡೋದು, ಹೆಂಚ್ ಮೇಲೆ ಯಾವ ಥರ ಹಾಕೋದು ಅಂತ ಗೊತ್ತಾಗೋದಿಲ್ಲ. ಪ್ರೈಸಸ್ ಕೂಡ ಹೇಳಿದರೆ ಗಮನಿಸಿ. ಸರ್ ಏನ್ ಸರ್ ಇಷ್ಟು ಸ್ಟಾಕ್ ತರಿಸ್ಬಿಟ್ಟಿದ್ದೀರಾ? ಎಸ್ ಮೇಡಮ್. ಸೊ ಲಾಸ್ಟ್ ಟೈಮ್ ನೀವು ಚಪಾತಿ ಪ್ರೆಸ್ ನಾವೇನ್ ಲೈವ್ ಡೆಮೋ ಮಾಡಿದ್ರಿ, ಅದರದ್ದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಅಂಡ್ ಆಲ್ಮೋಸ್ಟ್ 2 to 3 ಡೇಸ್ ಅಲ್ಲಿ ಸ್ಟಾಕ್ ಔಟ್ ಆಗ್ಬಿಟ್ಟಿತ್ತು ಮೇಡಮ್. ಈ ಸಲ ನಮ್ಮ ಹತ್ರ ಫುಲ್ಲಿ ಸ್ಟಾಕ್ ಬಂದಿದೆ. ಲಾಸ್ಟ್ ಟೈಮ್ ನಾವು 2 ಸೈಜ್ ತೋರಿಸಿದ್ದು, 11x11 ಮತ್ತೆ 9x9. 9x9 ನಾವು ಅಷ್ಟು ತರಿಸಿಲ್ಲ, ಬಿಕಾಸ್ ಎಲ್ಲರೂ ತಗೊಳ್ಳೋರು ದೊಡ್ಡದೇ ತಗೊಂತವ್ರೆ. ದೊಡ್ಡದಲ್ಲೇ ನೀವು ಚಿಕ್ಕದಾಗಿ ಮಾಡ್ಬೋದು, ಮತ್ತೆ ದೊಡ್ಡ ಬೇಕಾ ದೊಡ್ಡದಾಗೂ ಮಾಡ್ಬೋದು. ಸೊ ಈ ಸಲ ಫುಲ್ ಸ್ಟಾಕ್ ಬಂದಿದೆ ನಮ್ಮ ಹತ್ರ. ಸರ್ ಇವಾಗ ಎಲ್ಲರೂ ಹೇಳ್ತಾರೆ ಹೋಳಿಗೆ ಎಲ್ಲ ಬರಲ್ಲ ಅಂತ ಹೇಳ್ತಾರೆ. ಹಾ ಮೇಡಮ್, ಲಾಸ್ಟ್ ಟೈಮ್ ಕಮೆಂಟ್ ಅಲ್ಲಿ ಹಾಕಿದ್ರು, ನಾವು ನೋಡಿದ್ದೆ. ತುಂಬಾ ಜನ ಅಂದ್ರು ಹೋಳಿಗೆ ಬರಲ್ಲ. ಈ ಸಲ ಮೇಡಮ್ ನಾವೇನ್ ಸ್ಪೆಷಲ್ ಮಾಡೋಣ ಅಂದ್ರೆ, ಈ ಸಲ ನಾವ್ ಇದ್ರಲ್ಲಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಮತ್ತೆ ಹೋಳಿಗೆ ಈ 4 ಮಾಡೋಣ ಮೇಡಮ್ ಈ ಸಲ. ಅಂಡ್ ಎಲ್ಲ ಚಪಾತಿ ರೆಗ್ಯುಲರ್ ಗೋಧಿ ಚಪಾತಿ ನಾವು ಲಾಸ್ಟ್ ಟೈಮ್ ಮಾಡಿದೀವಿ. ಸೊ ಈ 4 ಐಟಮ್ ಮಾಡ್ಬಿಟ್ಟು ಲೈವ್ ಡೆಮೋ ಹಾಕೊಡೋಣ. ಸೊ ಅಲ್ಲಿ ನೋಡೋರ್ಗು ಒಂದು ಶ್ಯೂರಿಟಿ ಇರುತ್ತೆ ಹೇಗ್ ಬರುತ್ತೆ ಅಂತ. ಸ್ಟಾರ್ಟ್ ಮಾಡೋಣ ಸರ್ ಡೆಮೋ ಮಾಡೋದಕ್ಕೆ. ಎಸ್ ಮೇಡಮ್, ಖಂಡಿತ. ಸೊ ಮೇಡಮ್ ನೋಡಿ, ಇವಾಗ ನಾವು ಇದ್ರದ್ದು ಲೈವ್ ಡೆಮೋ ಮಾಡೋಣ. ಸೊ ಈ ಸಲ ನಾವು ಇದ್ರಲ್ಲಿ ಅಕ್ಕಿ ರೊಟ್ಟಿ ಮಾಡೋಣ ಮೇಡಮ್. ಅಕ್ಕಿ ರೊಟ್ಟಿಗೆ ಅಕ್ಕಿ ತುಂಬಾ ಜನ ಹೇಳ್ತಾರೆ ಅಕ್ಕಿ ಹಾಕಕ್ ಆಗಲ್ಲ, ಒತ್ತಕ್ ಆಗಲ್ಲ ಅಂತ. ಸೊ ನಾವ್ ಇವಾಗ ಇದ್ರಲ್ಲಿ ರೆಡಿ ಇಟ್ಟಿದೀವಿ. ಈ ಸಲ ನಾವು ಬಟರ್ ಪೇಪರ್ ಹಾಕಿದೀವಿ ಮೇಡಮ್. ಇವಾಗ ಇದ್ರಲ್ಲಿ ವಿತ್ ಬಟರ್ ಪೇಪರ್ ಹಾಕ್ಬೋದು, ವಿತೌಟ್ ಬಟರ್ ಪೇಪರ್ ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನಮ್ಮ ಹಿಟ್ ರೆಡಿ ಇದೆ ಮೇಡಮ್, ನೀವು ನೋಡ್ಬೋದು. ಇವಾಗ ಏನಿಲ್ಲ, ಇದನ್ನ ನೀವು ಸೆಂಟ್ರಲ್ ಹೋಲ್ಡ್ ಮಾಡ್ಬಿಡಿ ಅಷ್ಟೇ. ಸೊ ಇದು ಅಕ್ಕಿ ಹಿಟ್ಟು ನೀವು ತೋರಿಸ್ತಾ ಅಕ್ಕಿ ಹಿಟ್ಟಿದೆ ಮೇಡಮ್. ಇದನ್ನ ಸೆಂಟರ್ ಇಟ್ಬಿಟ್ಟು ಬರೀ ಇದನ್ನ ಒಂದ್ಸಲಿ ಮೇಲೆಯಿಂದ ಪ್ರೆಸ್ ಮಾಡ್ಬೇಕಿದೆ ಮೇಡಮ್. ಇದನ್ನ ನಾನು ಮೇಲೆಯಿಂದ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇದನ್ನ ಒತ್ತನ. ಇವಾಗ ಅಕ್ಕಿ ಹಿಟ್ಟನ್ನ ನಾವು ಜಾಸ್ತಿ ಪ್ರೆಷರ್ ಆಗ್ತಾ ಇಲ್ಲ, ನಾನು ಸ್ಲೋ ಆಗಿ ಒತ್ತಾ ಇದ್ದೀನಿ ನೋಡಿ. ಫೆದರ್ ಟಚ್ ಕೊಟ್ರೆ ಸಾಕು ಅಷ್ಟೇ, ನಿಮ್ಗೇನ್ ಜಾಸ್ತಿ ಒತ್ತಕ್ ನೆಸೆಸಿಟಿ ಇಲ್ಲ. ನಾನು ಬರೀ ಮೀಡಿಯಂ ಅಲ್ಲಿ ಹಾಕಿದ್ದೀನಿ. ಇವಾಗ ಇದು ನೋಡಿ ಮೇಡಮ್, ತಕ್ ತೋರಿಸ್ತೀನಿ ನಿಮ್ಗೆ ಇದು ಹೇಗ್ ಬಂದಿದೆ ಅಂತ. ನೀವೇ ಇದ್ರಲ್ಲಿ ಲೈವ್ ನೋಡ್ಬೋದು. ಇದು ಅಕ್ಕಿ ರೊಟ್ಟಿ ಡೆಮೋ. ಇದಿನ್ನು ಮೇಡಮ್ ನಾನು ಲೈಟ್ ಆಗಿ ಹಾಕಿರೋದು. ಎಸ್, ಇವಾಗ ತುಂಬಾ ಜನ ಹೇಳ್ತಾರೆ ನಮ್ಗೆ ಇನ್ನೂ ಅಗಲವಾಗಬೇಕು, ಇನ್ನೂ ಉದ್ದವಾಗಿ ಬೇಕಾಗಿದ್ರೆ ನೀವು ಇದನ್ನ ಇನ್ನೊಂದ್ ಚೂರು ದೊಡ್ಡದು ಒತ್ತೀರಾ, ಜೋರಾಗಿ ಒತ್ತೀರಾ ಅಂದ್ರೆ ಇನ್ನೂ ದೊಡ್ಡದಾಗಿ ಬರುತ್ತೆ. ಈಗ ಅದು ಒಂದ್ಸಲಿ ತೋರಿಸ್ಕೊಡ್ತೀನಿ. ಇನ್ನೊಂದ್ ಚೂರು ನೀವು ಹಾಕ್ಬಿಟ್ಟು ಸ್ವಲ್ಪ ಜೋರಾಗಿ ಒತ್ತೀರಾ ಅಂದ್ರೆ ಅದು ನಿಮ್ಗೆ ಒಂಚೂರು ದೊಡ್ಡದಾಗುತ್ತೆ. ಇದು ಫುಲ್ ಅಗಲಾಗ್ಬಿಡುತ್ತೆ ನೋಡಿ. ಇಷ್ಟು ಸಾಕು ಸರ್, ಇದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಎಲ್ಲರ ಮನೆಯಲ್ಲಿ. ಹೌದು. ಸೊ ಇದನ್ನ ಎತ್ತಕ್ಕೂ ಈಸಿ ಇರುತ್ತೆ. ಇದು ಬಟರ್ ಪೇಪರ್ ಇರೋದ್ರಿಂದ ಇದನ್ನ ಎತ್ಬಿಡಿ. ಇದನ್ನ ಮೇಡಮ್ ನೀವು ಇವಾಗ ತುಂಬಾ ಜನ ಹೇಳ್ತಾರೆ ತವಕ್ ಹಾಕಕ್ ಆಗಲ್ಲ ಅಂತ. ಇದನ್ನ ನೀವು ತಗೊಂಡ್ ಹಿಂಗೆ ಹಾಕ್ಬೋದು ತವ ಮೇಲೆ. ನೀವು ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಎತ್ಬೋದು ಇದನ್ನ. ನೋಡಿ ಎಷ್ಟು ಕ್ಲಾರಿಟಿ ಇದೆ. ಎಸ್ ಮೇಡಮ್. ಸರ್ ನಂಗೆ ಸುಮಾರು ಜನ ಫೋನ್ ಮಾಡಿ ಕೇಳಿದ್ದಾರೆ, ನೀವು ಡೆಮೋ ಮಾಡಿ ತೋರಿಸಿದ್ರಲ್ಲ ಮೇಡಮ್, ಅದ್ರಲ್ಲಿ ಎಲ್ಲ ಬರುತ್ತಾ, ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಬರುತ್ತಾ ಅಂತ. ಹೌದು ಮೇಡಮ್, ಲಾಸ್ಟ್ ಟೈಮ್ ನಾವು ಬರೀ ಗೋಧಿ ರೊಟ್ಟಿ ಮಾಡಿದ್ರಲ್ಲ, ಚಪಾತಿ ಮಾತ್ರ ಮಾಡಿದ್ ನಾವು. ಸೊ ಈ ಸಲ ನಾವು ಎಲ್ಲ ಡೆಮೋ ಮಾಡೋಣ ಮೇಡಮ್. ಸೊ ಜನಗೂ ಕ್ಲಾರಿಟಿ ಇರುತ್ತೆ. ಮತ್ತೆ ಲಾಸ್ಟ್ ಟೈಮ್ ವಿಡಿಯೋ ತುಂಬಾ ಚೆನ್ನಾಗಿ ಓಡಿತ್ ಮೇಡಮ್, ನಮ್ಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ತುಂಬಾ ವ್ಯೂವರ್ಸ್ ಒನ್ ಡೇ ಅಲ್ಲೇ ನಮ್ದು ಆಲ್ಮೋಸ್ಟ್ ಐಟಮ್ ಸ್ಟಾಕ್ ಔಟ್ ಆಗ್ಬಿಟ್ಟಿತ್ತು. ಈ ಸಲ ನೀವು ನೋಡಬಹುದು, ನಾವಿಲ್ಲಿ ಫುಲ್ಲಿ ಸ್ಟಾಕ್ ತರಿಸಿದೀವಿ. ಇಷ್ಟಿಷ್ಟೇ ಸ್ಟಾಕ್ ನಮ್ಮ ಹತ್ರ ಗೋಡೌನ್ ಅಲ್ಲೂ ರೆಡಿ ಇದೆ. ಸೊ ಯಾರಿಗಾದ್ರೂ ಬೇಕಾದ್ರೆ ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡಬಹುದು.
ಅಕ್ಕಿದ್ ನೋಡಿದಿರ ಮೇಡಮ್. ಇವಾಗ ನೆಕ್ಸ್ಟ್ ಐಟಮ್ ಮಾಡೋಣ ಮೇಡಮ್. ಜೋಳದ ರೊಟ್ಟಿ ಮಾಡಿ ತೋರಿಸೋಣ ಇವಾಗ. ಎಸ್ ಮೇಡಮ್, ಖಂಡಿತ ಮೇಡಮ್. ಮೇಡಮ್ ಅಕ್ಕಿ ರೊಟ್ಟಿ ನೋಡಿದ್ರಲ್ಲ ಹೇಗ್ ಬಂದಿದೆ. ಸೇಮ್ ಟು ಸೇಮ್ ನಾವ್ ಈ ಸಲ ಜೋಳದ ರೊಟ್ಟಿ ಮಾಡೋಣ. ಇಲ್ಲಿ ನೋಡಿ ನಾವು 2 ಬ್ಯಾಟರ್ ರೆಡಿ ಇಟ್ಟಿದೀವಿ. ಒಂದ್ ಹಾಕೋಣ, ಒಂದ್ ನೋಡಿ ಸೇಮ್ ಬಟರ್ ಪೇಪರ್ ಹಾಕಿದೀವಿ. ವಿತ್ ಬಟರ್ ಪೇಪರ್ ಬೇಕಾದ್ರೂ ಹಾಕಿ, ವಿತೌಟ್ ಬೇಕಾದ್ರೂ ಹಾಕ್ಬಹುದು. ಇದು ನಮ್ ಮಧ್ಯದಲ್ಲಿ ಇಟ್ಬಿಟ್ಟು ಬರೀ ಏನಿಲ್ಲ ನಾರ್ಮಲ್ ಆಗಿ ಒತ್ತದ ಮೇಡಮ್. ಏನ್ ಜಾಸ್ತಿ ಪ್ರೆಷರ್ ಹಾಕಕ್ ಬೇಕಾಗಿಲ್ಲ, ಬರೀ ನಾರ್ಮಲ್ ಆಗಿ ಎತ್ತಿ ಒತ್ತಾ ಇದೀನಿ ನಾನು ಅಷ್ಟೇ. ಇಲ್ಲಿ ನೀವು ನೋಡ್ಬೋದು ಇದು ಎಷ್ಟು ಅಗಲವಾಗಿ ಬಂದಿದೆ ಅಂತ. ನೀವೇ ನಿಮ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ರೌಂಡ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ತುಂಬಾ ಜನ ಇಲ್ಲ ಅಂದ್ರೆ ಲೇಡೀಸ್ ತುಂಬಾ ಲೇಡೀಸ್ಗೆ ಹಾಕಕ್ ಒತ್ತಕ್ ಆಗಲ್ಲ ಅಂತ. ಇದು ಈಸಿಲಿ ಆಗ್ಬಿಡುತ್ತೆ. ನೀವು ಇದು ನೋಡ್ಬೋದಲ್ಲ, ಇದನ್ನ ನಾನು ಹಂಗೆ ಹಾಕ್ಬಿಟ್ಟು ತವಾ ಮೇಲೆ ನೀವು ಡೈರೆಕ್ಟ್ ಆಗಿ ಹಾಕ್ಬೋದು ಮೇಡಮ್. ಸೊ ನಿಮ್ಗೆ ಅಕ್ಕಿ ರೊಟ್ಟಿ ಎಷ್ಟು ಅಗಲ ಬಂದಿತ್ತು, ಜೋಳದ ರೊಟ್ಟಿನೂ ಅಷ್ಟೇ ಅಗಲ ಬಂದಿದೆ. ಸೊ ನಾವು ಬರೀ ಅಕ್ಕಿ ಜೋಳದ ಅಂತ ಇಲ್ಲ, ಇನ್ನೂ 2 ವೆರೈಟಿ ಮಾಡೋಣ ಮೇಡಮ್. ಆಲ್ಮೋಸ್ಟ್ ಎಲ್ಲ ವೆರೈಟಿಯಲ್ಲಿ ನಾವು ಮಾಡಿ ತೋರಿಸ್ಕೊಡೋಣ. ಇದು ನಿಮ್ದು ಆಯ್ತು ಅಕ್ಕಿ ಮತ್ತೆ ಜೋಳದ ರೊಟ್ಟಿ. ನೋಡಿ ಬಿಫೋರ್ ಈ ತರ ಇತ್ತು, ಆಫ್ಟರ್ ಈ ತರ ಆಗಿದೆ. ಬರೀ ಒಂದೇ ಪ್ಲೇಸ್ ಮೇಡಮ್. ಲಾಸ್ಟ್ ಟೈಮ್ ಎಲ್ಲ ನಾವು ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ ಎಲ್ಲರೂ ಇಷ್ಟಪಡೋ ತಿಂಡಿ ಅಂದ್ರೆ ರಾಗಿ ರೊಟ್ಟಿ. ಎಸ್ ಮೇಡಮ್, ಬೆಳಿಗ್ಗೆ ಟಿಫನ್ ಹೆಲ್ದಿಯೆಸ್ಟ್ ಫುಡ್ ಅದು. ಅದೊಂದ್ಸಲಿ ಮಾಡಿ ನೋಡ್ಬಿಡೋಣ. ಮಾಡೋಣ ಈ ಸಲ ನಾವೆಲ್ಲ ಮಾಡೋಣ, ಯಾವ್ದು ಪೆಂಡಿಂಗ್ ಇಡಲ್ಲ ಮೇಡಮ್. ಸರಿನಾ? ಸೊ ಅಕ್ಕಿನೂ ಆಗಿದೆ, ಇದ್ರದ್ದು ಆಗಿದೆ, ಜೋಳದ್ದು ಆಗಿದೆ. 2 ಇವಾಗ ಇದ್ ನೋಡೋಣ, ರಾಗಿದ್ ನೋಡೋಣ ಮೇಡಮ್. ನೋಡಿ ಅಕ್ಕಿದಾಗಿದೆ, ಜೋಳದ ಆಗಿದೆ. ನೆಕ್ಸ್ಟ್ ಇಲ್ಲಿ ರಾಗಿ ರೆಡಿ ಇದೆ. ಸರಿನಾ? ಈ ಸಲ ರಾಗಿದ ಎತ್ತನ ಒಂದು ರಾಗಿದು 1 ಪೀಸ್ ಎತ್ಬಿಟ್ಟು ಸೇಮ್ ಟು ಸೇಮ್ ಮೇಡಮ್ ಹಾಕಿ ಮಧ್ಯದಲ್ಲಿ ಇಡ್ತೀನಿ. ಸೊ ಮೇಡಮ್ ನೋಡಿ ಇವಾಗ ರಾಗಿದ್ ಹಾಕನ. ರಾಗಿದ್ ಹಾಕ್ಬಿಟ್ಟು ಏನಿಲ್ಲ, ಬರೀ ನಾರ್ಮಲ್ ಇಟ್ಬಿಟ್ಟು ಒಂಚೂರ್ ಪ್ರೆಸ್ ಮಾಡೋಣ. ಸರ್ ರಾಗಿ ರೊಟ್ಟಿ ಏನಂದ್ರೆ ಕೆಲವರು ದಪ್ಪನೇ ತಿಂತಾರೆ ಸರ್. ಹಳ್ಳಿಗಳ ಕಡೆ ದಪ್ಪನೇ ಇರುತ್ತೆ. ನಮ್ ಬ್ಯಾಂಗ್ಳೂರಲ್ಲಿ ಸ್ವಲ್ಪ, ನಮ್ ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ತಿನ್ನಾಗ ಮಾಡ್ತಾರೆ. ಎರಡು ಮಾಡ್ಬೋದು. ಸ್ವಲ್ಪ ಜೋರಾಗಿ ಒತ್ತೀರಾ ಅಂದ್ರೆ ತಿನ್ನಾಗ ಆಗತ್ತೆ, ಲೈಟ್ ಆಗಿ ಒತ್ತೀರಾ ಅಂದ್ರೆ ತಿಕ್ಕಾಗಿರುತ್ತೆ ಮೇಡಮ್. ಇದು ನೋಡಿ ನಿಮ್ಮ ರಾಗಿ ರೊಟ್ಟಿಲಿ ರೆಡಿ ಇದೆ ಮೇಡಮ್. ಸೂಪರ್ ಆಗಿ ಬಂದಿದೆ ಸರ್ ಇದು. ಎಸ್ ಮೇಡಮ್. ಸೊ ಇದು ನೀವು ನೋಡಬಹುದು, ಇಲ್ಲಿ ಪ್ರಾಪರ್ ಆಗಿ ಇಲ್ಲಿ ರಾಗಿ ರೊಟ್ಟಿ ಬಂದಿದೆ. ಇದನ್ನು ಸೇಮ್ ಟು ಸೇಮ್ ಈ ಬಟರ್ ಪೇಪರ್ ಇದ್ರೆ ಅಥವಾ ಎತ್ತಕ್ ನಿಮ್ಗೆ ಈಸಿ ಆಗಿರುತ್ತೆ. ಡೈರೆಕ್ಟ್ ಆಗಿ ಇದನ್ನ ಹೆಂಚ್ ಮೇಲೆ ಹಂಗೆ ತಗೊಂಡ್ಬಿಟ್ಟು ನೀವು ಹಿಂಗೆ ಹೆಂಚ್ ಮೇಲೆ ಹಂಗೆ ಹಾಕ್ಬಿಡಿ ಮೇಡಮ್. ಇಲ್ಲಿ ನಿಮ್ಮ ರೆಡಿ ಆಗಿ ಬಂದ್ಬಿಡುತ್ತೆ ಅಷ್ಟೇ ಡೈರೆಕ್ಟ್ ಆಗಿ. ಸೂಪರ್ ಸರ್, ಪರ್ಫೆಕ್ಟ್ ಮೇಡಮ್. ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಐಟಮ್ ಆಲ್ಮೋಸ್ಟ್ ಸಿಮಿಲರ್ ಸೈಜಸ್ ಅಲ್ಲಿ ಆಗಿದೆ, ಪ್ರಾಪರ್ ಆಗಿ. ಸೊ ಇದು ಬಿಫೋರ್ ಈ ತರ ಇತ್ತು, ಆಫ್ಟರ್ ಈ ತರ ಬಂದಿದೆ ನಿಮ್ಗೆ. ಸೊ ಇದು ನೋಡಿದ್ರಲ್ಲ, ಇದು ಜಾಸ್ತಿ ಒತ್ತಕ್ಕೂ ನೆಸೆಸಿಟಿ ಇಲ್ಲ ನಿಮ್ಗೆ, ಈಸಿಲಿ ಒತ್ಬಹುದು ಅಂಡ್ ಈಸಿಲಿ ಹಾಕ್ಬಿಡುತ್ತೆ ಮೇಡಮ್. ಕೆಲವರು ಒಬ್ಬಟ್ಟು ಬರಲ್ಲ ಇದ್ರಲ್ಲಿ ಪ್ರೆಸರ್ ಅಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಮನೆಯಿಂದನೇ ನಿಮ್ಗೆ ಒಬ್ಬಟ್ಟನ್ನ ಪ್ರಿಪೇರ್ ಮಾಡ್ಕೊಂಡು ಬಂದು ನಾನು ಇಲ್ಲಿ ಇಡ್ತಾ ಇದ್ದೀನಿ, ಡೆಮೋ ಮಾಡೋಣ ಅಂತ. ಇವಾಗ ನೋಡಿ ಒಬ್ಬಟ್ಟು ಪೀಸ್ ಇಟ್ಟಿದ್ದೀನಿ, ಇದೆಲ್ಲ ಕಣಕ. ಇದು ಸ್ವೀಟ್ ಬರುತ್ತಲ್ಲ ಅದು ಪುನಃ ಕೋಳಿ ಅಂತಾನೆ ಹೇಳ್ತಾರೆ ಇದಕ್ಕೆ. ಈಗ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ನಾವು ಇದನ್ನ ಪ್ರೆಸ್ ಮಾಡಿ ತೋರ್ಸೋಣ. ಖಂಡಿತ. ಇದು ನಿಮ್ಮ ಲಿಂಗಾಯತ್ ಕಿಚನ್ ಸ್ಪೆಷಲ್ ಆಗುತ್ತೆ. ಹೌದು. ಸೊ ನೋಡ್ತಿರ್ಬೋದು, ಮನೇಲೆ ಒಬ್ಬಟ್ಟು ಮಾಡಿ ನಾನು ತಂದು ಒಂದು ಟ್ರಯಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನಂಗೆ ಕಮೆಂಟ್ ಬಂದಿತ್ತು, ಬರಲ್ಲ ಇದು ಒಬ್ಬಟ್ಟು ಬರಲ್ಲ ಪ್ರೆಸರ್ ಅಲ್ಲಿ ಅಂತ ಹೇಳಿ. ನಾವು ಅದಕ್ಕೋಸ್ಕರ ಇದನ್ನ ಮಾಡಿ ತೋರಿಸ್ತಾ ಇದೀವಿ. ನೋಡಿ ಸರ್, ಇಷ್ಟು ಮಾಡ್ಕೊಂಡ್ರೆ ಸಾಕು. ಇವಾಗ ಪ್ರೆಸ್ ಮಾಡೋಣ. ಓಕೆ ಮೇಡಮ್. ಸೊ ಇದ್ರಲ್ಲಿ ನೀವು ನೋಡಿದೀರಾ, ಸೇಮ್ ಟು ಸೇಮ್ ಬಟರ್ ಪೇಪರ್ ಇಟ್ಟಿದೀವಿ. ಹಂಗೆ ಮಡ್ಗನ ಹಂಗೆ ಒತ್ತಾನೆ ಮೇಡಮ್. ಸಾಕು ಸರ್, ಇದಕ್ಕೆ ಲೈಟ್ ಆಗಿ ಒತ್ತಾ ಇದೀವಿ ಮೇಡಮ್, ಜಾಸ್ತಿ ಪ್ರೆಷರ್ ಆಗ್ತಾ ಇಲ್ಲ. ಸೊ ಇವಾಗ ಜನ ಎಲ್ರು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಇನ್ನ ನಿಮ್ಗೆ ತೆಳು ಬೇಕು ಅಂದ್ರೆ ತೆಳು ಮಾಡ್ಕೊಳ್ಬಹುದು. ಇಲ್ಲ ಮೇಡಮ್, ನಾನು ಇಷ್ಟಕ್ಕೆ ಇಷ್ಟು ಬೇಗ ಬಂದ್ಬಿಟ್ಟಿದೆ. ಸೊ ಇದು ನಿಮ್ಮ ಒಬ್ಬಟ್ಟಾಗಿದೆ. ಇನ್ನು ತೆಳು ಬೇಕಾದ್ರೆ ಇನ್ನು ತೆಳು ಮಾಡ್ಕೊಬಹುದು ನಾವು. ಸೊ ಇದು ನಿಮ್ಗೆ ಇದ್ರಲ್ಲಿ ನೀವು ನೋಡ್ಬೋದು, ಇದ್ರಲ್ಲಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಪ್ಲಸ್ ಜನ ಹೇಳ್ತಾರೆ ಒಬ್ಬಟ್ಟು ಮಾಡ್ಕೊಬಹುದು. ಬಟ್ ಒಬ್ಬಟ್ಟು ಬೇಕಾದ್ ಮೇಡಮ್ ಇನ್ನು ಪ್ರೆಸ್ ಮಾಡಿದ್ರೆ ಇನ್ನು ಅಗಲ ಆಗುತ್ತೆ. ಎಸ್ ಮೇಡಮ್, ಮಾಡೋಣ ಮೇಡಮ್. ಟಚ್ ಕೊಡಿ. ಸೊ ನೋಡಿ ಮೇಡಮ್, ಒತ್ತಿದೀವಿ. ಇವಾಗ ಇದು ಒಬ್ಬಟ್ಟಿಗೆ ಸಾಕು ಸರ್, ತುಂಬಾ ದೊಡ್ಡದಾಗ್ಬಿಡುತ್ತೆ ಅವಾಗ. ಓಕೆ. ಸೊ ಇದು ನಿಮ್ಮ ಒಬ್ಬಟ್ಟು ನೋಡಿ ಸರ್, ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಪ್ರಾಪರ್ ಆಗಿ ಬಂದಿದೆ. ಸೊ ಆಲ್ಮೋಸ್ಟ್ ಮೇಡಮ್ ಲಾಸ್ಟ್ ಟೈಮ್ ನಾವು ಚಪಾತಿ ಮಾಡಿದ್ರಿ, ಗೋಧಿ ಹಿಟ್ಟಲ್ಲಿ ಮಾಡ್ಬಿಟ್ಟು, ಆಮೇಲೆ ನಾವು ಅಕ್ಕಿ ರೊಟ್ಟಿದು ಮಾಡಿದೀವಿ, ಜೋಳದ್ದು ಮಾಡಿದ್ವಿ, ರಾಗಿದು ಮಾಡಿದೀವಿ, ಅಂಡ್ ಫೈನಲಿ ಯಾವ ಜನ ಅಂದ್ರು ಒಬ್ಬಟ್ಟು ಬರಲ್ಲ ಅಂತ ಒಬ್ಬಟ್ಟು ಮಾಡ್ಬಿಟ್ಟಿದೀವಿ. ಸೊ ನಮ್ಮ ಚಪಾತಿ ಪ್ರೆಸ್ ಅಲ್ಲಿ ಯಾವ್ದೇ ಐಟಮ್ ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ಎಲ್ಲಾದ್ರದ್ದು ನೀವು ಸ್ಟ್ಯಾಂಡರ್ಡ್ ಸೈಜ್ ನೋಡಬಹುದು, ಎಲ್ಲಾದ್ರಲ್ಲೂ ಆಗ್ಬಿಡುತ್ತೆ. ಸೊ ನಾವು ಲೈವ್ ಡೆಮೋ ಕೊಟ್ಟಿದೀವಿ. ಲಾಸ್ಟ್ ಟೈಮ್ ಮೇಡಮ್ ತುಂಬಾ ಜನ ವಿಡಿಯೋ ನೋಡ್ಬಿಟ್ಟು ನಮ್ಗೆ ಹೇಳಿದ್ರು, ಐ ಮೀನ್ ಬಂದಿದ್ರು, ಬಟ್ ನಮ್ಮ ಹತ್ರ ಸ್ಟಾಕ್ ಔಟ್ ಆಗ್ಬಿಟ್ಟಿತ್ತು. ಈ ಸಲ ನೀವು ನೋಡ್ಬೋದು, ನಮ್ಮ ಹತ್ರ ಫುಲ್ ಐಟಮ್ ಫುಲ್ ಸ್ಟಾಕ್ ಅಲ್ಲಿ ಬಂದಿದೆ. ಅಂಡ್ ಪ್ರೈಸ್ ನಾವು ಅಷ್ಟೇ ಇಟ್ಟಿದೀವಿ ಮೇಡಮ್. ಪ್ರೈಸ್ ವೈಸ್ ನೀವು ಕೇಳ್ತೀರಾ ಅಂದ್ರೆ ಲಾಸ್ಟ್ ಟೈಮ್ ನಾವ್ ಎಷ್ಟು ಇಟ್ಟಿದ್ರಿ
ಜಂಬೋ ಸೈಜ್ ಏನಿತ್ತಲ್ಲ 999 ರುಪೀಸ್ಗೆ ಈ ಸಲಿನೂ ಸೇಮ್ ಟು ಸೇಮ್ 999 ಗೆ ಕೊಡ್ತಾ ಇದೀವಿ ಮೇಡಮ್. ಇದು ತುಂಬಾ ಬೆಟರ್ ಡೀಲ್ ಅಲ್ಲಿ ಇದೆ, ನೀವು ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡಬಹುದು. ಪ್ಲಸ್ ಇದು ನೀವು ನೋಡಬಹುದು ಫುಲ್ಲಿ ಮರದ್ ಬರುತ್ತೆ ಅಂಡ್ ಜಂಬೋ ಸೈಜ್ ಎಲ್ಲ ಇದೆ ಮೇಡಮ್. ವಾಷಿಂಗ್ ಎಲ್ಲ ಯಾವ ತರ ಬರುತ್ತೆ? ಸೊ ಇದ್ರಲ್ಲಿ ವಾಷಿಂಗ್ ನಾರ್ಮಲ್ ನೀರಿಂದ ಒರೆಸಬಹುದು ಮೇಡಮ್, ನೀವು ಹಾಕ್ಬಿಟ್ಟು ಅಥವಾ ಬಟ್ಟೆಯಿಂದ ಹಾಕ್ಬಿಟ್ಟು ಒರೆಸಬಹುದು ಮೇಡಮ್. ನೀವು ಇದಕ್ಕೆ ನಿಮ್ಗೆ ವಾಷಿಂಗ್ ಅಲ್ಲಿ ಹಾಕ್ಬೇಕಂತ ನೆಸೆಸಿಟಿ ಇಲ್ಲ, ಡ್ರೈ ಕ್ಲೋತ್ ಇಂದ ಒರೆಸಿ ಟಿಶ್ಯೂ ಪೇಪರ್ ಇಂದ ಒರೆಸಿ ಅದು ಸಾಕಾಗತ್ತೆ. ಇದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬೇಕಾಗಿರಲ್ಲ ಮೇಡಮ್ ನಿಮ್ಗೆ. ಸೊ ಯಾರೇ ನನಗೆ ಕಮೆಂಟ್ ಮಾಡಿದ್ರಿ ಒಬ್ಬಟ್ಟು ಬರಲ್ಲ ಈ ಪ್ರೆಸರ್ ಅಂತ, ನಾವೆಲ್ಲ ಲೈವ್ ಡೆಮೋ ಮಾಡಿ ತೋರಿಸಿದೀವಿ ನಿಮ್ಗೆ. ದಯವಿಟ್ಟು ನೀವೆಲ್ಲ ಇವಾಗ್ಲೂ ಬಿಲೀವ್ ಮಾಡಿ, ನಾವೆಲ್ಲ ಪರ್ಫೆಕ್ಟ್ ಆಗಿ ತೋರಿಸಿದೀವಿ, ಜಿನೇನ ತೋರಿಸಿದೀವಿ. ಖಂಡಿತ ಕೆಲವರಿಗೆ ಒಂದು ಡೌಟ್ ಇತ್ತು ಸರ್, ಇಲ್ಲ ನಾವು ಲಾಸ್ಟ್ ಟೈಮ್ ಬರೀ ಚಪಾತಿ ಮಾಡಿದ್ವಿ, ಈ ಸಲ ನಾವು ಅಕ್ಕಿ ರೊಟ್ಟಿ ಮಾಡಿದ್ವಿ, ಜೋಳದ ರೊಟ್ಟಿ ಮಾಡಿದ್ವಿ, ರಾಗಿ ರೊಟ್ಟಿ ಮಾಡಿದ್ವಿ ಅಂಡ್ ಫೈನಲಿ ಒಬ್ಬಟ್ಟು ಆಗಿದೆ. ಆಲ್ಮೋಸ್ಟ್ ಎಲ್ಲ ಬರತ್ತಂತ ನಮ್ಮ ಹತ್ರ ಪ್ರೂವ್ ಇದೆ. ಸೊ ಆದಷ್ಟು ಬೇಗ ಬಂದ್ ಕಲೆಕ್ಟ್ ಮಾಡಿ, ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಸೊ ಲಾಸ್ಟ್ ಟೈಮ್ ನಿಮ್ದು ವಿಡಿಯೋ ಹಾಕಿ 2 days ಅಲ್ಲಿ ನಮ್ಮ ಹತ್ರ ಸ್ಟಾಕ್ ಔಟ್ ಆಗಿತ್ತು. ಈ ಸಲ ನಾವು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಇದ್ದೀವಿ. ಸೊ ಬಂದ್ರೆ ಆದಷ್ಟು ನಾವು ಕೊಡ್ತೀವಿ ಮೇಡಮ್ ಐಟಮ್. ತುಂಬಾ ಚೆನ್ನಾಗಿ ಬಂತು ಸರ್, ಎಲ್ಲ ಲೈವ್ ಡೆಮೋ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಬ್ಬಟ್ಟಕ್ಕೆ ನಿಮ್ದೆ ಥ್ಯಾಂಕ್ ಯು ಮೇಡಮ್, ನೀವೇ ಹಾಕಿರೋದು. ನನಗೆ ಕಮೆಂಟ್ ಬಂದಿತ್ತಲ್ಲ ಒಬ್ಬಟ್ಟು ಬರಲ್ಲ ಮೇಡಮ್ ಅಂತ ಕಮೆಂಟ್ ಮಾಡಿ. ಎಸ್ ಮೇಡಮ್, ಹೌದು. ಸೊ ಮೇಡಮ್ ಇವಾಗ ಚಪಾತಿ ಪ್ರೆಸ್ ನೀವ್ ಏನ್ ನೋಡಿದ್ರಲ್ಲ, ಇದ್ರಲ್ಲಿ ಇವಾಗ ನಾವು ಚಪಾತಿ ಪ್ರೆಸ್ ಅಲ್ಲಿ ಚಾಪಿಂಗ್ ಬೋರ್ಡ್ ನ ಇಟ್ಟಿದ್ರಿ. ಸೊ ಸುಮಾರು ಜನ ನಮಗೆ ಕಾಲ್ ಮಾಡ್ಬಿಟ್ಟು ಚಾಪಿಂಗ್ ಬೋರ್ಡ್ ಬಗ್ಗೆ ಕೇಳ್ತಾ ಇದ್ರು, ಇದ್ರ ಏನ್ ಪ್ರೈಸ್ ಇದೆ, ಇದು ಏನ್ ಆಫರ್ ಇದೆ. ಇವಾಗ ನಾವು ನಿಮ್ಗೆ ಚಾಪಿಂಗ್ ಬೋರ್ಡ್ ಅಲ್ಲೂ ಆಫರ್ ತಂದಿದೀವಿ, ಒಂದ್ಸಲಿ ಅದು ತೋರಿಸ್ಕೊಡ್ತೀನಿ. ಸೊ ಚಾಪಿಂಗ್ ಬೋರ್ಡ್ ಅಲ್ಲಿ ನೀವು ನೋಡಬಹುದು, ಇವಾಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಓಡ್ತಾ ಇರೋದು ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್. ಹೌದು, ಯಾಕಂದ್ರೆ ಜನ ಇವಾಗ ಆದಷ್ಟು ವುಡನ್ ಚಾಪಿಂಗ್ ಬೋರ್ಡ್, ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ನ ಅವಾಯ್ಡ್ ಮಾಡ್ತಾವ್ರೆ. ಯಾಕಂದ್ರೆ ಏನಾಗುತ್ತೆ, ವುಡನ್ ಚಾಪಿಂಗ್ ಬೋರ್ಡ್ ಅಲ್ಲಿ ನೀವು ಚಾಪ್ ಮಾಡಿದಾಗ ಅದು ಲೀಚ್ ಔಟ್ ಆಗುತ್ತೆ ಅಂಡ್ ಪ್ಲಾಸ್ಟಿಕ್ ಅದು 100% ಇಂಜುರಿಯಸ್ ಫಾರ್ ಹೆಲ್ತ್ ಇರುತ್ತೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಅಲ್ಲಿ ಬರುತ್ತೆ ನಿಮ್ಗೆ ಮೇಡಮ್. ಇದು ನೀವು ಇದ್ರದ್ದು ಗೇಜು ಥಿಕ್ನೆಸ್ ನೋಡಬಹುದು, ಇದು 304 ಗ್ರೇಡ್ SSL ಬರುತ್ತೆ. ಪ್ಲಸ್ ಇದು ಕರ್ವ್ಡ್ ಮಾಡೆಲ್ ಅಲ್ಲಿ ಇರುತ್ತೆ ಮೇಡಮ್. ನಿಮ್ಗೆ ಕರ್ವ್ಡ್ ಮಾಡೆಲ್ ಇರೋದ್ರಿಂದ ಏನ್ ಸ್ಪೆಷಾಲಿಟಿ, ನೀವು ಯಾವ್ದೇ ಸ್ಲಾಬ್ ಅಲ್ಲಿ ಇಡಬೇಕಾದ್ರೆ ಇದು ನಿಮ್ಗೆ ಈಸಿಲಿ ಲಾಕ್ ಆಗ್ಬಿಡುತ್ತೆ ಮೇಡಮ್. ತುಂಬಾ ಜನ ಹೇಳ್ತಾರೆ ಅದನ್ನ ಇಡಬೇಕಾದ ಜಾರತ್ ಅಂತಲ್ಲ, ಇದನ್ನ ನೀವು ಹಾಕ್ಬಿಟ್ಟು ಇದನ್ನ ಹಿಂಗೆ ಸ್ಲಾಬ್ ಹಾಕ್ಬಿಟ್ರೆ ಇದು ಜಾರಲ್ಲ ನಿಮ್ಗೆ. ಇದ್ರಲ್ಲಿ ನಮ್ಮ ಹತ್ರ ಮೇಡಮ್ 3 ಸೈಜಸ್ ಅಲ್ಲಿ ಬಂದಿದೆ. ಇದು ನೀವ್ ಏನ್ ನೋಡ್ತಾ ಇದ್ರಿ, ದೊಡ್ಡದಾಗಿ ಏನ್ ನೋಡ್ತಾ ಇದ್ರಾ, ಇದು ನಮ್ಮ ಹತ್ರ ಆಕ್ಚುಲಿ ಸ್ಮಾಲೆಸ್ಟ್ ಸೈಜ್. ನೀವ್ ಇದ್ ನೋಡ್ತಾ ಇದ್ ಎಲ್ಲಕ್ಕಿಂತ ಸ್ಮಾಲೆಸ್ಟ್ ಸೈಜ್ ನಮ್ಮ ಹತ್ರ ಬಂದಿರೋದು. ಇದು ನೀವು ಇಲ್ಲಿ ನೋಡ್ಬೋದು, ಇದನ್ನ ನಾವು ಹಿಂಗ್ ಲಾಕ್ ಮಾಡ್ಬಿಡ್ತೀವಿ. ಇದ್ರಲ್ಲೇ ನೆಕ್ಸ್ಟ್ ಸೈಜ್ ನಮ್ಮ ಹತ್ರ ಏನ್ ನೋಡ್ತೀರಾ ನೀವು ಸರ್, ಆಕ್ಚುಲಿ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ, ಬಟ್ ನಂದು ಈ ತರ ಇದಿಲ್ಲ, ಗ್ರಿಪ್ಪರ್ ಇಲ್ಲ, ಜಾರ್ಕೊಂಡು ಹೋಗುತ್ತೆ. ತುಂಬಾ ಡೇಂಜರಸ್ ಅದು, ಚಾಕು ಏಟ್ ಆಗುತ್ತೆ, ಚಾಕುಯಿಂದ ಏಟ್ ಆಗುತ್ತೆ. ಕೆಳಗಡೆ ಬಿದ್ಬಿಟ್ರೆ ಕಾಲ್ಗೆ ಏಟ್ ಆಗುತ್ತೆ ಮೇಡಮ್. ಯಾಕಂದ್ರೆ ಈ ಮಾಡೆಲ್ ಫೋರ್ಸ್ ಇಂದ ಬಿದ್ರೆ ನಿಮ್ಗೆ ಏಟ್ ಬೀಳದ್ ಇದಿರುತ್ತೆ. ಬಟ್ ಇದು ನೀವು ನೋಡಿ, ಇವಾಗ ಈ ಸೈಜ್ ನೀವ್ ಏನ್ ನೋಡ್ತಾ ಇದು ನೀವು ಸ್ಮಾಲ್ ಸೈಜ್ ನೋಡಿದಿರಾ, ಇದು ಮೇಡಮ್ ನಮ್ದ ಮೀಡಿಯಂ ಸೈಜ್. ಇದು ಮೀಡಿಯಂ ಸೈಜ್ 304 ಗ್ರೇಡ್ SSL ಬರುತ್ತೆ ಚಾಪಿಂಗ್ ಬೋರ್ಡ್. ಪ್ಲಸ್ ಇದು ಹಾಕಿದ್ಮೇಲೆ ಇದ್ರಲ್ಲಿ ನೀವು ನಿಮ್ಗೆ ನೆಕ್ಸ್ಟ್ ಸೈಜ್ ನಾನು ತೋರಿಸ್ತೀನಿ, ವಿಚ್ ಇಸ್ ದ ಲಾರ್ಜೆಸ್ಟ್ ಸೈಜ್ ಮೇಡಮ್. ಸೊ ಈ ಸೈಜ್ ನೀವು ಏನ್ ನೋಡ್ತಾ ಇದೀರಾ ನಮ್ಮ ಹತ್ರ ಆಫರ್ ಅಲ್ಲಿ, ಇದು ನಾವು ನಿಮ್ಗೆ ಎಲ್ಲಕ್ಕಿಂತ ಜಂಬೋ ಸೈಜ್ ಕೊಡ್ತಾ ಇರೋದು ಚಾಪಿಂಗ್ ಬೋರ್ಡ್. ಸೊ ಇದು ನಿಮ್ಗೆ ಬರೋದು ಸೇಮ್ 304 ಅಲ್ಲಿ ಇದು ಜಂಬೋ ಸೈಜ್ ಚಾಪಿಂಗ್ ಬೋರ್ಡ್ ಬರುತ್ತೆ. ಇದು ನೀವು ಸೈಜ್ ನೋಡಬಹುದು, ನಾನು ಇದ್ರ ಪ್ರಕಾರ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ ಸೈಜ್ ಅಲ್ಲಿ ಇದೆ ಇದು ಚಾಪಿಂಗ್ ಬೋರ್ಡ್. ಫುಲ್ಲಿ ಜಂಬೋ ಸೈಜ್ ಅಲ್ಲಿ. ಸೊ ಮೇಡಮ್ ಇದು ಸೇಮ್ ಟು ಸೇಮ್ ನಿಮ್ಗೆ ಲಾಕ್ ಆಗ್ಬಿಡುತ್ತೆ ನಿಮ್ಗೆ. ಸೊ ಯಾವ್ದೇನ ಚಾಪಿಂಗ್ ಬೋರ್ಡ್ ಎಲ್ಲೂ ಜಾರಿ ಇದಾಗ್ಬೇಕಂತ ನಿಮ್ಗೆ ರಿಸ್ಕ್ ಇರಲ್ಲ, ಅದಕ್ಕೆ ಸ್ಟಿಫ್ ಆಗಿರುತ್ತೆ. ಅಂಡ್ ಇದನ್ನ ಚಾಪಿಂಗ್ ಬೋರ್ಡ್ ಆಗಿಲ್ಲ ಅಂದ್ರೇನು ನೀವು ಇದನ್ನ ಮಲ್ಟಿಪಲ್ ಆಗಿ ಯೂಸ್ ಮಾಡಬಹುದು. ಇವಾಗ ತುಂಬಾ ಜನ ಲಟ್ಟನ್ಗೆ ಇದ್ರ ಮೇಲೆ ಚಪಾತಿ ಒತ್ತಬೇಕಂದ್ರೆ ಯೂಸ್ ಮಾಡ್ತಾರೆ, ಅಥವಾ ಚಾಪಿಂಗ್ ಬೋರ್ಡ್ ಅಥವಾ ಏನಾದ್ರು ಮಲ್ಟಿಪಲ್ ಇದ್ ಮಾಡ್ತಾರೆ. ಇದ್ರಲ್ಲಿ ಸ್ವೀಟ್ಸ್ ಮಾಡಿಸ್ಬಿಟ್ಟು ನಾವು ತಟ್ಟೆಗೆ ಹಾಕೋದ್ ಬದಲು ಡೈರೆಕ್ಟ್ ಆಗಿ ಇದನ್ನೇ ಮಾಡಬಹುದು. ನೀವು ಮೈಸೂರು ಪಾಕ್ ಇರ್ಬೋದು, ಕೋಕೋನಟ್ ಬರ್ಫಿ ಇರ್ಬೋದು, ಹೌದೌದು ಹಂಗ್ ಮಾಡಬಹುದು. ಅಥವಾ ತುಂಬಾ ಮಾಡಬಹುದು, ಹಿಟ್ಟು ಕಲ್ಸ್ಬೋದು ನೀವು. ಹೌದು, ನೀವು ನೋಡ್ಬೋದು, ನಿಮ್ ಕೈಯಲ್ಲೂ ನಾನು ಕೊಡ್ತೀನಿ. ಇದು ಗೇಜ್ ಥಿಕ್ನೆಸ್ ನೀವೇ ನೋಡ್ಬಿಟ್ಟು ನಮ್ಗೆ ಹೇಳಿ ಯಾವ ತರ ಕ್ವಾಂಟಿಟಿ ಬಂದಿದೆ. ಇದು ಹೆವಿ ಇದೆ ಸರ್. ಎಸ್ ಮೇಡಮ್, ಸೂಪರ್ ಹೆವಿ ಅಲ್ಲಿ ಬಂದಿದೆ ಇದು. ಪ್ಲಸ್ ಇದು ಜಂಬೋ ಸೈಜ್ ಅಲ್ಲಿ ನೀವ್ ಏನ್ ನೋಡ್ತೀರಾ ಅದ್ರಲ್ಲಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ. ಇದ್ರಲ್ಲಿ ಜಂಬೋ ಸೈಜ್ ಅಲ್ಲಿ ನಿಮ್ಗೆ ಸೆಂಟಿಮೀಟರ್ ಮೆಜರ್ಮೆಂಟ್ಸ್ ಬರುತ್ತೆ ಮೇಡಮ್. ಇದ್ರಲ್ಲಿ ಬೇಕಿಂಗ್ ಐಟಮ್ಸ್ ಮಾಡೋಕೆ ಹೌದು, ಇದು ಮೆಜರ್ಮೆಂಟ್ ಅವ್ರಿಗೆ ಇದು ಯೂಸ್ ಆಗ್ಬಿಡುತ್ತೆ. ಇವಾಗ ಇದ್ರ ನೀವು ಪ್ರೈಸ್ ವೈಸ್ ಹೇಳ್ತೀರ ಮೇಡಮ್. ನಮ್ಮ ಹತ್ರ ಈ ಚಾಪಿಂಗ್ ಬೋರ್ಡ್ ನೀವ್ ಏನ್ ನೋಡ್ತಾ ಇದೀರಾ, ಇದು ನಮ್ಮ ಹತ್ರ ತುಂಬಾ ಸ್ಪೆಷಲ್ ರೇಟ್ ಅಲ್ಲಿ ಬಂದಿದೆ. ಇದೇ ಚಾಪಿಂಗ್ ಬೋರ್ಡ್ ನೀವು ಆನ್ಲೈನ್ ಆಫ್ಲೈನ್ ಎಲ್ಲಾ ಕಡೆ ನೋಡಿರ್ತೀರಾ, 1,500 ರೂಪಾಯಿ ಸೇಲ್ ಆಗ್ತಾ ಇದೆ ಮೇಡಮ್. ಇದು ಆಲ್ಮೋಸ್ಟ್ 1200 to 1500 ರೂಪೀಸ್ಗೆ ಸಿಂಗಲ್ ಚಾಪಿಂಗ್ ಬೋರ್ಡ್ ಇದು ಸೇಲ್ ಆಗ್ತಾ ಇದೆ. ಅಥವಾ ಈ ಚಾಪಿಂಗ್ ಬೋರ್ಡ್ ನೀವು ಏನ್ ನೋಡ್ತೀರಿ, ಇದು 800 to 1000 ರೂಪೀಸ್ ಸೇಲ್ ಆಗ್ತಾ ಇದೆ. ಮತ್ತೆ ಇದೇನ್ ಚಾಪಿಂಗ್ ಬೋರ್ಡ್ ನೀವು ನೋಡ್ತಾ ಇದ್ರೆ ಇದು ನಿಮ್ಗೆ ಆಲ್ಮೋಸ್ಟ್ 750 to 800 ರೂಪೀಸ್ಗೆ ಸೇಲ್ ಆಗ್ತಾ ಇದೆ. ಬಟ್ ನಮ್ಮ ಹತ್ರ ಇದು ಸ್ವಲ್ಪ ಸ್ಪೆಷಲ್ ಆಫರ್ ನೋಡಿ. ನೀವು ಸ್ಮಾಲ್, ಮೀಡಿಯಂ, ಲಾರ್ಜ್ ಈ 3 ಚಾಪಿಂಗ್ ಬೋರ್ಡ್ ನಮ್ಮ ಹತ್ರ ತಗೊಂತೀರಾ ಅಂದ್ರೆ ನಿಮ್ಗೆ ನಾನು ಸೈಜ್ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಬರೋಣ ಪ್ರೈಸ್ಗೆ, ನಮ್ಮ ಹತ್ರ ಸ್ವಲ್ಪ ಸ್ಪೆಷಲ್ ಪ್ರೈಸ್ ಬಂದಿದೆ. ಇದೇ ಚಾಪಿಂಗ್ ಬೋರ್ಡ್ ನೀವು ಸ್ಮಾಲ್ ಸೈಜ್ ನಮ್ಮ ಹತ್ರ ತಗೊಂತೀರಾ ಅಂದ್ರೆ ಬರೀ 499 ರೂಪೀಸ್ಗೆ ಕೊಡ್ತೀವಿ. ಅಂಡ್ ಮೀಡಿಯಂ ಸೈಜ್ ನೀವು ತಗೊಂತೀರಾ ಅಂದ್ರೆ ಬರೀ 599.
ಆ ಲಾರ್ಜ್ ಸೈಜ್ ಮೇಡಮ್, ಇದೆಲ್ಲಕ್ಕಿಂತ ಜಂಬೋ ಸೈಜ್ ನೀವ್ ಏನ್ ನೋಡ್ತಾ ಇದೀರಾ ಇಷ್ಟು ದೊಡ್ಡದು, ಇದು ಬರೀ 699 rupees. ಅಂದ್ರೆ ನೀವು ಆನ್ಲೈನ್ ಆಫ್ಲೈನ್ ನೋಡಿ ಅದು ಅರ್ಧ ರೇಟ್ಗೆ ನಾವ್ ಇದಕ್ಕೆ ಕೊಡ್ತಾ ಇದೀವಿ. ಇದು ನಮ್ಮ ಹತ್ರ ತುಂಬಾ ಲಿಮಿಟೆಡ್ ಸ್ಟಾಕ್ ಅಲ್ಲಿ ಇದೆ, ಆದಷ್ಟು ಬೇಗ ಒಂದು ಗ್ರಾಪ್ ಮಾಡಿಸಿ ಮೇಡಮ್. ಸರ್ ಇವಾಗ ಇದಕ್ಕೆ ಸ್ಟ್ಯಾಂಡ್ ತೋರಿಸಿದಿರಲ್ವಾ, ಅದಕ್ಕೆ ಸೆಪರೇಟ್ ಎಷ್ಟು ಪ್ರೈಸ್ ಆಗುತ್ತೆ ಸರ್? ಸ್ಟ್ಯಾಂಡ್ ಮೇಡಮ್ ಇದು ನಾವ್ ಎಲ್ಲಿ ಡಿಸ್ಪ್ಲೇ ಮಾಡಿದ್ದು ಪ್ಲೇಟ್ ಸ್ಟ್ಯಾಂಡ್ ಇದೆ, ಇದು ನಮ್ಮ ಹತ್ರ 200 to 250 rupees ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇದು ಸೊ ಇದನ್ನು ಇಟ್ಕೊಳ್ಬಹುದು, ದೋಸೆ ಹೆಂಚು, ಮಲ್ಟಿಪಲ್ ಪ್ಲೇಟ್ ಸ್ಟ್ಯಾಂಡ್, ದೋಸೆ ಹೆಂಚು ಅಥವಾ ಏನಾದ್ರು ಮಲ್ಟಿಪಲ್ ಐಟಮ್ಸ್ ಹಾಕಿ ಇಡ್ಬೋದು ಮೇಡಮ್. ವೀಕ್ಷಕರೇ, ಈ ಪ್ರಾಡಕ್ಟ್ನ ನಾವು ಡೆಮೋ ಮುಖಾಂತರ ತೋರಿಸಿದ್ದೀವಿ. ನಿಮ್ಗೇನಾದ್ರು ಈ ಪ್ರಾಡಕ್ಟ್ ಇಷ್ಟ ಆದರೆ ಆದಷ್ಟು ಬೇಗ ಫೋನ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ವಾಟ್ಸಪ್ ಮಾಡಿ ಅವ್ರು ಎತ್ತಿಟ್ಟಿರ್ತಾರೆ. ಆದಷ್ಟು ಬೇಗ ಶಾಪ್ಗೆ ವಿಸಿಟ್ ಮಾಡಿ ಇದನ್ನು ಬೈ ಮಾಡ್ಬೋದು. ಶಾಪ್ಗೆ ವಿಸಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ನೀವು ಇದನ್ನು ಕೊರಿಯರ್ ಮುಖಾಂತರ ಕೂಡ ತರಿಸ್ಕೊಳ್ಬೋದು. ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ, ಅದರಿಂದ ಆದಷ್ಟು ನೀವು ಶಾಪ್ಗೆ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.